ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೊಳ್ಳಿ ಬಣದ ವತಿಯಿಂದ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ. ಇವತ್ತಿಗೆ 9ನೇ ದಿವಸ ಕಳೆದು 10ನೇ ದಿವಸಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಇವತ್ತು 9 ದಿವಸ ಧರಣಿ ಮಾಡಿದರೂ ಕೂಡ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾವುದಕ್ಕೂ ಸೊಪ್ಪಾಕದೆ ಏನು ಒಂದು ಅನಧಿಕೃತವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆ ನಡೆಸುವಂಥವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ನಾವು ಪ್ರತಿ ಸತಿ ಹೇಳ್ತಾನೆ ಇದ್ದೀವಿ. ಯಾಕೆ ಹೇಳ್ತಾ ಇದ್ದೀವಿ ಅಂತಪ್ಪ ಅಂದರೆ, ಅವರು ಏನು ಅನಧಿಕೃತವಾಗಿ ನಡೆಸುವಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಏನು ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಈ ಅಪವಾದ ಅವರಿಗೆ ತಪ್ತಾ ಇತ್ತು. ಆದರೆ ಅವರೇ ಉದ್ದೇಶಪೂರ್ವಕವಾಗಿ ಈ ತಪ್ಪನ್ನು ಅವ್ರ ಮೇಲೆ ಹಾಕೊಳ್ತಾ ಇದ್ದಾರೆ. ಯಾಕಂತಪ್ಪ ಅಂದರೆ, ಖಾಸಗಿ ಶಿಕ್ಷಣ ಸಂಸ್ಥೆ ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ನ್ಯೂನತೆಗಳಿದ್ದಾವೆ. ಮಕ್ಕಳನ್ನು ಏನು ಒಂದು ಬಸ್ಸಲ್ಲಿ ತುಂಬ್ಕೊಂಡು ಹೋಗ್ಬೇಕಾದ್ರೆ, ಸರ್ಕಾರಿ ಬಸ್ಸಲ್ಲೇ ಹೋಗ್ಬೇಕಾದ್ರೆ ಒಂದೊಂದು ಸತಿಗೆ ಸೀಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಆದರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆ ಅವ್ರು ಏನು ಮಾಡ್ತಾರೆ ಅಂತಪ್ಪ, ಕುರಿಗಳು ತುಂಬಿದಾಗೆ ಚಿಕ್ಕ ಮಕ್ಕಳನ್ನು 5-6 ವರ್ಷದ ಮಕ್ಕಳು ಇರ್ತವೆ, ಅವರನ್ನು ಕುರಿ ತುಂಬಿ ಅವ್ರಿಗೆ ಆರೋಗ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬರ್ತಾ ಇದ್ದಾವೆ. ಯಾಕಂತ ಕೂರಕ್ಕೆ ಸೀಟ್ ಕೂಡ ಇರಲ್ಲ, ಇಲ್ಲಿ ನಿಂತ್ಕೊಂಡೇ ಹೋಗ್ಬೇಕು. ಮತ್ತೆ ಬ್ಯಾಗ್ಗಳು 5-6 ವರ್ಷದ ಮಕ್ಕಳಿಗೆ 5 kg 10 kg ವರೆಗೆ ಬ್ಯಾಗ್ಗಳು ಇರ್ತವೆ. ಆ ಮಕ್ಕಳು ಹೆಂಗೆ ತೊಗೊಂಡು ಹೋಗ್ಬೇಕು? ಇಂಥವೆಲ್ಲ ಸಾಕಷ್ಟು ನ್ಯೂನತೆಗಳಿದ್ದಾವೆ. ಮತ್ತೆ ಇನ್ನೊಂದು, ಫೀಸ್ಗಳು ಸರ್ಕಾರಿ ಏನು ನಿಗದಿಪಡಿಸಿರ್ತಕ್ಕಂಥ ಫೀಸ್ಗಳನ್ನು ಬಿಟ್ಟು ಇವತ್ತು ಲಕ್ಷ ಏನು ಫೀಸ್ ತಗೊಳ್ತಾ ಇದ್ದಾರೆ. ಇದು ಕೂಡ ಒಂದು ವ್ಯಾಪಾರೀಕರಣ ಅಂತಲೇ ಹೇಳ್ಬೋದು. ಇಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಕೂಡಲೇ ಬಂದ್ ಮಾಡಬೇಕು. ರಾಜ್ಯ ಸರ್ಕಾರ ಕಣ್ಣು ತೆರಿಬೇಕಾಗತ್ತೆ. ಕೇವಲ ನಮ್ಮ ಮುದ್ದೇಬಿಹಾಳ ತಾಲೂಕು ಅಂತಲ್ಲ, ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಒಂದು ಗಟ್ಟಿಯಾದ ಒಂದು ನಿರ್ಧಾರ ಮಾಡಿ ಅವುಗಳನ್ನು ಅದರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆ ನಾವೇನು 9 ದಿನದಿಂದ ಈ ಧರಣಿ ಮಾಡ್ತಾ ಇದ್ದೀವಿ, ಏನು ಸ್ಥಳೀಯ ವಿದ್ಯಾಸ್ಫೂರ್ತಿ ಅಂತಕ್ಕಂಥ ಒಂದು ಅನಧಿಕೃತ ಶಾಲೆಯನ್ನು ಕೂಡಲೇ ಬಂದ್ ಮಾಡಬೇಕು. ಮತ್ತು ದಾವಣಗೆರೆಯಲ್ಲಿ ಇರ್ತಕ್ಕಂಥ ವಸತಿ ನಡೆಸ್ತಾ ಇರ್ತಕ್ಕಂಥ ಅದು ಕೂಡ ಆ ಶಾಲೆಯನ್ನು ಕೂಡ ಬಂದ್ ಮಾಡಲೇಬೇಕು. ಬಂದ್ ಮಾಡದೆ ಹೋದ್ರೆ ನಾವು ಹೇಳಿದ ಹಾಗೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಶಿಕ್ಷಣ ಇಲಾಖೆಗೆ ಮುತ್ತಿಗೆ ಹಾಕ್ತೀವಿ. ಮತ್ತು ಇಲ್ಲಿಂದ ಬಿಜಾಪುರದವರೆಗೆ ಪಾದಯಾತ್ರೆ ಮಾಡಿಕೊಂಡು ಡಿ ಫೈರ್ ಅಮಾನತ್ ಆಗುವವರೆಗೂ ಕೂಡ ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಖಂಡಿತವಾಗಿ ಮುಂದೆ ಹೋಗ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು 9 ದಿವಸದವರೆಗೆ ಈ ಹೋರಾಟ ನಡೀತಾ ಇದೆ. ಸ್ಥಳೀಯ ಶಾಸಕರ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ನಮ್ಮದೊಂದು ಇದು. ಸೌಜನ್ಯಕ್ಕಾದ್ರೂ ಬಂದು ಸ್ಥಳೀಯವಾಗಿ ಈ ಹೋರಾಟ ಮಾಡ್ತಾರಲ್ಲ, ಹೋರಾಟಗಾರರ ಜೊತೆಗೆ ಬಂದು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಳಬೇಕಾಗಿತ್ತು. ಯಾಕೋ ಏನೋ ಗೊತ್ತಿಲ್ಲ, ಇನ್ನು ಸ್ವಜಾತಿ ಪ್ರತಿಷ್ಠಾನ ಏನೋ ಕಾಡ್ತಾ ಇದೆ ಅವ್ರಿಗೆ ಇರ್ಬೋದು. ಆದರೆ ಅನಧಿಕೃತವಾಗಿರ್ತಕ್ಕಂಥ ಎಲ್ಲ ಶಾಲೆ ಮೇಲೆ ಶಿಕ್ಷಣ ಇಲಾಖೆಯವರಿಗೆ ಶಾಸಕರು ಹೇಳ್ಬೇಕು, ಕ್ರಮ ಕೈಗೊಳ್ರಿ ಅಂತಕ್ಕಂಥದ್ದು ಅವ್ರು ಹೇಳಲೇಬೇಕು. ಯಾಕಂತಂದ್ರೆ ಅವ್ರ ಸರ್ಕಾರ, ಅವ್ರು ಹೇಳಿದೆ ಇನ್ಯಾರು ಹೇಳ್ಬೇಕಾಗತ್ತೆ? ಇಲ್ಲಿ ಸರ್ಕಾರನೇ ಹೇಳ್ಬೇಕಲ್ಲ, ಈ ಸರ್ಕಾರನೇ ಹೇಳ್ಬೇಕು. ಈ ತಾಲೂಕಿಗೆ ಸರ್ಕಾರ ಅಂತಂದ್ರೆ ಶಾಸಕರೇ. ಮಾನ್ಯ ಶಾಸಕರೇ, ನೀವು ಈ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಬಂದು ಈ ಹೋರಾಟದ ಉದ್ದೇಶವಾಗಿ ನೀವು ಹೇಳ್ತಿರಂತಕ್ಕಂಥದ್ದು ನಮಗೂ ಕೂಡ ಒಂದು ಏನು ಆಶೆ ಇದೆ. ನೋಡೋಣ ನಿಮ್ಮ ಏನ್ ಮಾಡ್ತೀರಿ ಅಂತಕ್ಕಂಥದ್ದು ನಾವು ಮುಂದಿನ ದಿನಮಾನದಲ್ಲಿ ನೋಡ್ತೀವಿ. ಯಾಕಂತಪ್ಪ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ನಿಮ್ಗೇನು ಚುನಾವಣೆ ಸಂದರ್ಭದಲ್ಲಿ ಮತಗಳನ್ನು ಪಡ್ಕೋಬೇಕಾದ್ರೆ ಎಲ್ಲರನ್ನು ಮಾತಾಡ್ಸಿರ್ತೀರಿ. ಆದರೆ ಇವತ್ತು 9 ದಿವಸ ಕಳೆದ್ರು ಕೂಡ ಹೋರಾಟಗಾರರನ್ನು ಯಾಕೆ ಮಾತಾಡಿಸ್ತಿಲ್ಲಕ್ಕಂತಕ್ಕಂಥದ್ದು ನಮ್ಗೆ ಕೂಡ ಒಂದು ನೋವಿನ ಇದು. ಹಾಗೆ ನಾವು ಹೇಳಿದ ಹಾಗೆ ನಮ್ಮ ಹೋರಾಟ ದಿನೇ ದಿನ ಉಗ್ರವಾಗಿ ಸ್ವರೂಪ ಪಡ್ಕೊಳ್ತಾ ಇದೆ. ಯಾಕಂತಪ್ಪ ನಮ್ಮ ಸಂಘಟನೆಯ ವಿವಿಧ ಭಾಗದ ರಾಜ್ಯ ಉಪಾಧ್ಯಕ್ಷರು ಬಂದಿದ್ರು,
ಹಾಗೆ ವಿವಿಧ ಸಂಘಟನೆಯ ಜಿಲ್ಲಾ ಮತ್ತು ತಾಲೂಕು ನಾಯಕರು ಕೂಡ ನಮ್ಮ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸ್ಥಳೀಯ ವಿದ್ಯಾನಗರದ ನಿವಾಸಿಗಳು ಕೂಡ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಏನಾದರೂ ಉಗ್ರ ಸ್ವರೂಪ ಪಡ್ಕೊಳ್ಳೋಕೆ ಮುಂಚೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಶಾಲೆಗಳನ್ನು ರದ್ದು ಮಾಡಬೇಕು. ಇಲ್ಲದ ಹೋದ್ರೆ ಉಗ್ರವಾದ ಹೋರಾಟಕ್ಕೆ ನಾವು ಕಡಾಖಂಡಿತವಾಗಿ ಮುಂದಾಗ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಅವರ ಬಣ ನಮ್ಮ ವಿಜಯಪುರ ಜಿಲ್ಲೆ ಜಿಲ್ಲಾಧ್ಯಕ್ಷರಾದಂಥ ಬಾಲಚಂದ್ರ ಹುಲ್ಲೂರ್ ಅವರ ನೇತೃತ್ವದಲ್ಲಿ ಇವತ್ತು ಒಂಬತ್ತನೇ ದಿನದಲ್ಲಿ ಹೋರಾಟ ಮುಂದುವರಿತಾ ಇದೆ. ನಾಳೆಗೆ 10ನೇ ದಿನದಲ್ಲಿ ಕಾಲಿಡ್ತಾ ಇದೆ. ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಬರೀ ಹಾರೈಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ, ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಆದ ಕಾರಣ ನಾವು ಸಂಘರ್ಷಕ್ಕಿಳಿದು ಕ್ರಾಂತಿಕಾರಿ ಮಾಡೋದಕ್ಕಿಂತ ಮುಂಚೆನೆ ತಾವು ಒಂದು ಕ್ರಮವನ್ನು ಕೈಗೊಂಡು ಹೋರಾಟಗಾರರಿಗೆ ನ್ಯಾಯವನ್ನು ಕೊಡಬೇಕಂತ ಕೇಳ್ಕೊತೀವಿ. ಮತ್ತು ಇಲ್ಲಿ ಏನಾಗೈತಪ್ಪ ಅಂದ್ರೆ ಜಾತಿ ವಿಜಾತಿ ಬೇಡ, ದೇವನ್ ಒಲಿದಾತನೇ ಜಾತ ಸರ್ವಜ್ಞ ಅಂತ. ಇಲ್ಲಿ ಏನಾಗ್ಬಿಟ್ಟೈತಪ್ಪ ಅಂದ್ರೆ ಮಾಜಿ ಶಾಸಕರು ಹಾಲಿ ಶಾಸಕರು ತಮ್ಮ ಏನು ಪ್ರತಿಷ್ಠೆ ಏನು ಜಾತಿಗೋಸ್ಕರ ಮಾಡ್ತಾ ಇದ್ದಾರೋ ಅಥವಾ ಏನು ಇವರು ಸಂವಿಧಾನಬದ್ಧವಾಗಿ ಶಾಸಕರಾಗಿದ್ದಾರೋ ಏನು ತಮ್ಮ ಜಾತಿಗೋಸ್ಕರ ಶಾಸಕರಾಗಿದ್ದಾರೋ ಅನ್ನೋದು ಪ್ರಶ್ನೆ ಕಾಡ್ತೈತಿ ನಮ್ಗೆ. ಯಾಕಂತಂದ್ರೆ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಫೋನ್ ಹಚ್ಸೋದು, ಹೋರಾಟ ಹಿಂಪಡಿ ಅನ್ನೋ ತಗೋ ಅನ್ನೋ. ಅವರು ಮಾಜಿ ಶಾಸಕರು ತಮ್ಮ ಕಾರ್ಯಕರ್ತರ ಕಡೆಗೆ ಫೋನ್ ಹಚ್ಚೋದು, ಹೋರಾಟ ಹಿಂದಕ್ಕೆ ಹಿಂಪಡಿ ಅಂತ ಹೇಳುವಂತ ಅನ್ನೋದು. ಅಂದ್ರೆ ಇದು ನೀವು ಜಾತಿಗೋಸ್ಕರ ಶಾಸಕರಾದ್ರು ಏನು ತಾಲೂಕಿನ ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಬಂದೈತಿ ಇಲ್ಲಿ. ಅದಕ್ಕಾಗಿ ಈ ಜಾತಿ ಅನ್ನೋದು ಬಿಡಬೇಕು. ನಿಯತ್ತಾಗಿ ಕಾನೂನುಬದ್ಧವಾಗಿ ನಮ್ಗೆ ಯಾವ ರೀತಿ ಶಾಸನಗಳು ಹೇಳ್ತಾವ, ನಮ್ಮ ಕಾರ್ಯಾಂಗ ನ್ಯಾಯಾಂಗ ಏನು ಹೇಳ್ತಾವ ಅದ್ರ ತರನಾಗಿ ನಡ್ಕೊಂಡಿದ್ರೆ ನಾವು ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ಬರ್ತಿದ್ದಿಲ್ಲ. ಯಾಕಂದ್ರೆ ಸರ್ಕಾರ ಒಂದು ಏನು ನಿರ್ಧಾರ ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ಗಟ್ಟಿ ನಿರ್ಧಾರ ತಗೋಬೇಕು. ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರಿಗೆ ಸರ್ಕಾರಿ ನೌಕರಿ ಅಂತ ಆದೇಶ ಮಾಡಿಬಿಟ್ರೆ ಎಲ್ಲ ಶಾಲೆಗಳು ಯಾರು ಹೋರಾಟ ಮಾಡೋದು ಬೇಡ, ತಮ್ಮಿಂದ ತಾವೇ ಮುಚ್ಕೊಂಡು ಹೋಗ್ತಾವ. ಈ ಕಾನೂನನ್ನು ಜಾರಿಗೆ ತಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಒಳ್ಳೇದಾಗ್ತೈತಿ. ಯಾಕಂತಂದ್ರೆ ಇವು ಏನಾಗ್ಯವಪ್ಪ ಅಂತಂದ್ರ ನಾಯಿ ಮಲಿಯನ್ ಹಾಲು ನಾಯಿ ಮರಿಗೆ ಸಲ್ತಾವಂತ, ಪಂಚಾಮೃತಕ್ಕೆ ಸಲ್ಲೋದಿಲ್ಲ ಅಂತದು. ಇಲ್ಲಿ ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ ಸರ್ಕಾರಿ ಸಂಬಳ ಏನಾಗೈತಪ್ಪ ಅಂತಂದ್ರ ಆ ಮಳೆಗಾಲದಾಗ ಕುರಿಗೆ ಸುಂಬಳ ಬಂದಿರ್ತೈತಿ ನೆಗಡಿ. ಆ ಸರ್ಕಾರಿ ಸಂಬಳ ಕುರಿ ಮೂಗುನೇನು ಸುಂಬಳ ಆದಂಗಾಗೈತಿ. ಇವರು ಖಾಸಗಿ ಶಾಲೆಯವ್ರು ಏನು ಇವರಿಗೆ ಗಿಂಬಳ ಕೊಡ್ತಾರಲ್ಲ, ಈ ಗಿಂಬಳ ನಾಯಿ ಹಾಲಿನ ಮಲಿಯನ್ ಗಿನ್ ಆದಂಗಾಗೈತಿ ಇವರಿಗೆ. ಇದು ಬಹಳ ನೋವೈತಿ. ನಾವು ಬಹಳ ಬೇಜಾರದಿಂದ ಹೇಳ್ತಾ ಇದ್ದೀವಿ ಈ ಮಾತುಗಳನ್ನ. ಇಷ್ಟೊಂದು ಭ್ರಷ್ಟ ಅಧಿಕಾರಿಗಳು, ಇಷ್ಟೊಂದು ದುಷ್ಟ ರಾಜಕಾರಣಿಗಳು, ಇವ್ರಿಗೇನು ಅಧಿಕಾರಿಗಳು ಅನ್ಬೇಕು, ಏನು ಬದ್ಮಾಸರು ಅನ್ಬೇಕು, ಏನ್ ಅನ್ಬೇಕು ಅರ್ಥನೇ ಆಗ್ತಾ ಇಲ್ಲ ನಮ್ಗೆ. ಕ್ಯಾಕರಿಸಿ ಮಕ್ಕಕ್ಕೆ ಉಗಿದು ಒಂದೇ ಉಳಿದೈತಿ ಇವ್ರಿಗೆ. ಹಾಗಾಗಿ ಅಧಿಕಾರಿಗಳಿಗೆ ನಾವು ಒಂದೇ ಹೇಳೋದು, ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ದಯಮಾಡಿ ಕೈ ಮುಗಿದು ಹೇಳ್ತಾ ಇದ್ದೀವಿ, ತಾವು ಗ್ರಾಮ ವಾಸ್ತವ್ಯಕ್ಕೆ ಬಂದು ತಾವೇ ಸ್ಥಾನಿಕವಾಗಿ ಹಳ್ಳಿ ಪರಿಸ್ಥಿತಿಯನ್ನು ವಿಚಾರಣೆ ಮಾಡಿ ತಾವೇ ಒಂದು ಶಿಸ್ತುಬದ್ಧವಾದ ಕಾನೂನು ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮತ್ತೊಂದು ಏನಪ್ಪ ಅಂತಂದ್ರ ನಮಗಿಲ್ಲಿ ಭಾಳ ನೋವಾಗ್ತಿರೋದು ಏನಪ್ಪಾ ಅಂತಂದ್ರ ಇಲ್ಲಿ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದಾಗ ಕುಂತರು, ಅವರು ಕೂಡ ಸುಮ್ಮನೆ ನಿನ್ನೆ ಒಂಥರ ಬಂದ್ರು, ನೀವು ಹೋರಾಟ ಹಿಂದಕ್ಕೆ ಪಡೀರಿ, ಅವ್ರಿಗೆ ಟೈಮ್ ಎಷ್ಟು ದಿನ ಟೈಮ್ ಕೊಡೋದು ಸರ, ನಾವು ಇವಾಗ ಒಂದು 7-8 ತಿಂಗಳಿಂದ ಮನವಿ ಕೊಟ್ಕೊಂತಾನೆ ಇದ್ದೀವಿ, ಮತ್ತೆ ಇಲ್ಲಿ ಕುಂತು 9 ದಿನ ಆಯ್ತು. ಮತ್ತೆ ಏನು ಬೇಜವಾಬ್ದಾರಿ ಇವ್ರಿಗೆ ಏನ್ ಆಗ್ಬಿಟ್ಟೈತಪ್ಪ ಅಂತಂದ್ರ ಇವಾಗ ಮತ್ತೊಂದು ಹೊಸ ನಿನ್ನೆ ಕೇಳಿದೆ ನಾನು ಒಂದು ವಿಷಯ, ಲಂಚ ಕೊಟ್ಟಿರೋದು ಮತ್ತೆ ಸಿಕ್ಕಾಕೋತೀವಿ ಲೋಕಾಯುಕ್ತರ ಕೈಯಾಗ ಅಂತೇಳಿ ಅಲ್ಲಿ ದಾರಿಯಾಗ ಹುಂಗ್ರ ಹಾಕೊಳೋದು, ಕೊಳ ಚೈನ್ ಹಾಕೊಳೋದು ನಡೆಸ್ಯಾರ ಅಂತ ಅನ್ನೋದು ಕೇಳಿದೀವಿ. ಅವ್ರು ಏನ್ ಮಾಡ್ತಾರ ಅವ್ರ ಕರ್ಮ ಅವ್ರನ್ನೇ ತಿಂತೈತಿ, ಯಾರನ್ನೂ ಬಿಡೋದಿಲ್ಲ. ಯಾಕಂದ್ರೆ ಧರ್ಮನೇ ಆಕೈತಿ, ಕರ್ಮನೇ ಆಕೈತಿ. ಬಡ ಮಕ್ಕಳು ಶಾಪ್ ಕಣ್ಣೀರು ನಿಮ್ಗೆ ತಟ್ಟೈತಿ, ಖಂಡಿತವಾಗಿ ತಡ್ತೈತಿ. ಬಡ ಮಕ್ಕಳು ಶಾಪ್ ನಿಮ್ಗೆ ಖಂಡಿತವಾಗಿ ತಡ್ತೈತಿ. ಯಾಕಂತಂದ್ರೆ ಇವತ್ತ ಸರ್ಕಾರಿ ಶಾಲೆಗಳು ಅನಾಥವಾಗಿ ಬಡವಾಗಿ ಬಿದ್ದಿದಾವ. ಮಾಸ್ತರ್ಗಳಿಗಿನ ಅಲ್ಲಿನ ಕೆಲಸ ಇರ್ಲಾರ ಸುಮ್ ಖಾಲಿ ಕುರ್ಚಿಯ ಮ್ಯಾಗ ಕುಂತು ನಿದ್ದೆ ಮಾಡುವಂತ ಪರಿಸ್ಥಿತಿ ಬಂದೈತಿ ಅವ್ರಿಗೆ. ಯಾಕಂದ್ರೆ ಶಾಲೆಯಾಗ ಕನ್ನಡ ಶಾಲೆಯಾಗ ಮಕ್ಕಳು ಹೆಸರದವ, ಬಟ್ ಹೋಗ್ತಾ ಇರೋದು ಖಾಸಗಿ ಶಾಲೆಗಳಿಗೆ ಹೋಗ್ತಿದ್ದಾವ ಮಕ್ಕಳು. ಹಾಗಾಗಿ ಇವನ್ನೆಲ್ಲ ತಡೆಗಟ್ಟಬೇಕು, ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಾನು ಬಹಳ ನಯ ವಿನಯದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಲಿತ ಸಂಘರ್ಷ ಸಮಿತಿ ಕಾದ್ರೋಳಿ ಬಣ ಮತ್ತು ಇಲ್ಲಿನ ಅಧ್ಯಕ್ಷರಾದ ಬಾಲಚಂದ್ರ ಅವರೇ, ಈಗ ಈ ಉದ್ದೇಶ ಅಂತಂದ್ರೆ ಈಗ ಪ್ರೈವೇಟ್ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಯಾವುದೇ ಕಾನೂನು ಭಾರವಾಗಿ ನಡ್ಕೊಂಡಿದ್ದಾವ. ಅದಕ್ಕೆ ಸರಿಯಾದ ಕಾನೂನು ಗೊತ್ತಿಲ್ಲ ಅವ್ರಿಗೆ, ಏನು ಪರ್ಮಿಷನ್ ತೊಗೊಂಡು ನಾವು ನಡೆಸ್ಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ಅದನ್ನ ಚಿಕ್ಕ ಮಕ್ಕಳನ್ನ ಒಂದು ಕುರಿ ಕೊಟ್ಟಗಡಿಗೈತೆ ಈಗ 200-300 ಒಂದು ಕಡೆ ಮಾಡ್ತಾರೆ. ಅವ್ರು ಇರೋದೇ ಪರ್ಮಿಷನ್ ಎಷ್ಟಿದೆಯೋ ಅಷ್ಟಕ್ಕಾಗಿ
ಸೀಮಿತಗೊಳಿಸಿಲ್ಲ. ಅದೇ ಕಾರಣದಿಂದಾಗಿ ಅವ್ರ ಶೌಚಾಲಯ ಏನು, ಅವ್ರ ರಸ್ತೆ ಮೇಲೆ ನಿಂತು ತಾವು ಪ್ರಾರ್ಥನೆ ಮಾಡುವುದು ಅದು ಸರಿ ಕಾಣೋದಿಲ್ಲ. ಈಗ ನಮ್ಮ ರಾಷ್ಟ್ರಗೀತೆಯ ನಮಗೆ ಅದು ಬೆಲೆ ಕೊಟ್ಟಂಗೆ ಆಗೋದಿಲ್ಲ. ಅವರು ರಸ್ತೆಯಲ್ಲಿ ನಿಂದ್ರಿಸಿ ಅಲ್ಲಿ ಮತ್ತು ಓಣಿಯಲ್ಲಿ ಬಾಜು ಮಂದಿಗೆ ತೊಂದರೆ ಆಗುತ್ತೆ. ಅದರಿಂದ ಕೆಲವೊಬ್ಬರು ಬಾತ್ರೂಮ್ನಲ್ಲಿ ಇರ್ತಾರೆ, ಕೆಲವೊಬ್ಬರು ಕಸ ಗುಡಿಸ್ತಾರೆ. ಅವನ್ನೆಲ್ಲ ಬಿಟ್ಟು ಅದನ್ನು ಅಗೌರವ ತೋರಿಸೋದು ಒಳ್ಳೆಯದಲ್ಲ. ಅದಕ್ಕೇನೈತಿ, ಅವ್ರು ಎಲ್ಲೇ ಮಾಡೋದಾದ್ರೆ ಅವ್ರ ಶಿಕ್ಷಣ ಸಂಸ್ಥೆಗಳನ್ನು ಹೊರಗಡೆ ಮಾಡಿಕೊಂಡು ಮತ್ತು ಮುನ್ಸಿಪಾಲ್ಟಿಯವ್ರು ಕೊಡುವಂಥ ಪರ್ಮಿಷನ್ ಏನಿದೆ ಅದನ್ನು ಅವರು ರದ್ದುಪಡಿಸ್ಬೇಕು. ಅವ್ರು ಕೊಟ್ಟಿದ್ದು ಸರಿಯಾದ ಕ್ರಮ ಎಲ್ಲ. ಅದು ಆ ಕ್ರಮ ವಸತಿ ನಿಲಯಕ್ಕೆ ಕೊಟ್ಟಿದ್ದೇ ಬೇರೆ, ಇದು ವಾಸಸ್ಥಾನಕ್ಕೆ ಕೊಟ್ಟಿದ್ದೇ ಬೇರೆ ಆಗಿದೆ. ಅದಕ್ಕೆ ಅದನ್ನು ಸರಿಯಾಗಿ ಪರಿಶೀಲಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು DDP ಆಗಲಿ, ಇಲ್ಲಿ ಶಿಕ್ಷಣ ಅಧಿಕಾರಿಗಳಾಗಲಿ, ಅದು ಬರ್ತಾರ, ಬರೀ ತೋರಿಸ್ತಾರ, ಮೂಗು ತೋರಿಸ್ತಾರ, ಹೋಗ್ತಾರ, ಅದು ಹಾರಿಕೆ ಉತ್ತರ ಕೊಡ್ತಾರ, ಸರಿಯಾದ ಕಾನೂನು ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಕೂಡಲೇ ಅವರು ಕಾನೂನು ಕ್ರಮ ಆ ಸ್ಕೂಲ್ಗಳ ಮೇಲೆ ಜರುಗಿಸ್ಬೇಕು. ಇವನ್ನೇನಂತೆ ಅವನ್ನ ಒಂದು ಬೀಗ ಹಾಕುವಂಥ ಕೆಲಸ ಮಾಡಬೇಕು ಅವರು. ಮತ್ತು ಹಿಂದಿನ ಕಾಲದಲ್ಲಿ ಈಗ ಕನ್ನಡ ಶಾಲೆಗಳಲ್ಲೇ ಕೂಡ ನಾವು ಕಲ್ತಿದ್ದೇವೆ. ಹಿಂದೆ ನಾವು ಒಂದು ಹನುಮಂತರ ಗುಡಿಯಲ್ಲೋ ಒಂದು ಮಸೂತಿಯಲ್ಲೋ ಆ ಕಾಲದಲ್ಲಿ ನಾವು ಕುಂತು ಕಲಿತು ಕನ್ನಡ ಶಾಲೆಯನ್ನು ಉಳಿಸಿದ್ದೀವಿ. ಆವಾಗಿನ ಕಾಲದಲ್ಲಿ ಕನ್ನಡ ಶಾಲೆ ಉಳಿದಿತ್ತು. ಈಗ ಎಲ್ಲ ಕನ್ನಡ ಶಾಲೆಗಳೇ ಮುಚ್ಚಿ ಹೋಗಿಬಿಟ್ಟಾವ. ಸರ್ಕಾರಿ ಸಂಸ್ಥೆಯಲ್ಲಿ ಖಾಲಿ ಕುಂತು ಅವರು ಸಂಬಳ ತಗೊಂಡು ಏನು ಮಾಡೋದು? ವಿದ್ಯಾರ್ಥಿಗಳೇ ಇಲ್ಲ ಅಂತಂದ್ರೆ ಅವರು ಟೀಚರ್ಗಳು ಬರ್ತಾರೆ, ಕುಂದಿರ್ತಾರೆ. ವಿದ್ಯಾರ್ಥಿಗಳಿಲ್ಲಪ್ಪ ಅಂದ್ರೆ ಎಲ್ಲರೂ ಉನ್ನತ ನಮ್ಗೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿತಾರ, ಅಲ್ಲಿ ನಾವು ಬೇರೆ ಕಡೆ ಹಚ್ತೀವಿ ರೀ, ಅಲ್ಲಿ ಟ್ಯೂಷನ್ಗೂ ಕಳಿಸ್ತೀವಿ. ಒಂದು ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಪುರುಸೊತ್ತಿಗೆ ಇರೋದಿಲ್ಲ. ದೊಡ್ಡ ದೊಡ್ಡ ಬ್ಯಾಗ್ ಹಾಕ್ಕೊಂಡು ಅವ್ರು ಹಗಲಿ ರಾತ್ರಿ ಅವಕ್ಕೆ ಒಂದು ಗ್ರೌಂಡ್ನಲ್ಲಿ ಓಡಾಟ ಮಾಡೋದಾಗಲಿ, ಕಬಡ್ಡಿ, ಖೋ ಖೋ ಇವು ಆಟ ಕಲ್ತ್ರೆ ಅವು ಸದೃಢವಾಗ್ತಾವೆ ಮಕ್ಕಳು. ಇವು ಏನೂ ಇಲ್ಲ. ಅಂಥದ್ದು ಸದೃಢ ಇಲ್ಲದ ಶಾಲೆಗಳು ಯಾವುದೇ ಇದಕ್ಕೆ ಒಳ್ಳೇದಾಗೋದಿಲ್ಲ. ಅದಕ್ಕೆ ಅಂಥವು ಎಲ್ಲ ಕೂಡಲೇ ಮಾನ್ಯತೆಯ ಅವು ಇರಲಾರ್ದ ಶಾಲೆಗಳು ಎಷ್ಟು ಅದಾವ ನಮ್ಮಲ್ಲಿ? ಕನಿಷ್ಠ ಒಂದು 32 ಸ್ಕೂಲ್ಗಳು ಅದಾವ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಬಂದತ್ತ. ಅವನ್ನೆಲ್ಲ ಸರಿಯಾಗಿ ಪರಿಶೀಲಿಸಿ ಯಾವ ಕಾನೂನು ಬಾಹಿರವಾಗಿದಾವ ಅವನ್ನೆಲ್ಲಾನು ಮುಚ್ಚಬೇಕಂತೇಳಿ ನಮ್ಮ ಬೇಡಿಕೆ. ಅದರಂತೆ ಜಿಲ್ಲಾಧಿಕಾರಿಗಳು ಕೂಡ ತಾವು ಬೇಗನೆ ಗಮನ ಹರಿಸ್ಬೇಕು. ಯಾಕಂತಂದ್ರೆ ಇದು 9ನೇ ದಿವಸಕ್ಕೆ ಕಾಲಿಟ್ಟು ಈಗ 10ನೇ ದಿವಸಕ್ಕೆ ಬಂತು. ಯಾರೂ ಅದರ ಸರಿಯಾಗಿ ಕ್ರಮ ಕೈಗೊಳ್ಳಕ ತಯಾರಿಲ್ಲ. ಯಾಕಂತಂದ್ರೆ ಇವ್ರು ಯಾರಿಗೆ ಒತ್ತಡ ಐತೋ ಏನು, MLAಗಳದೈತೋ ಅಥವಾ ಏನೋ ಹಂಗೆ ಕಂಡು ಬಂದತ್ತೆ. ಈಗ ಸದ್ಯ ಈ ರೂಲಿಂಗ್ ಪಾರ್ಟಿದು ಆಯಿತು, ಮಾಜಿ MLA ಅವರಾಯ್ತು, ಯಾರು ಇದಕ್ಕೆ ಶಾಸಕರು ಕೂಡ ಇಲ್ಲಿ ಬಂದು ಏನಾರ ಅಂತ ಒಂದು ವಿಚಾರಣೆ ಮಾಡೋಕ್ಕೂ ತಯಾರಿಲ್ಲ. ಅದಕ್ಕೆ ದಯವಿಟ್ಟು ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಚುನಾವಣೆಯಲ್ಲಿ ಆರಿಸಿ ಬಂದಂಥ MLA ಸಾಹೇಬರು ಎಲ್ಲರೂ ಬಂದು ಕೂಡಲೇ ಇವ್ರಿಗೊಂದು ಪರಿಹಾರ ಒದಗಿಸಿಕೊಡ್ಬೇಕು. ಮತ್ತು ಅದು ಬಾಹಿರವಾಗಿದ್ದು ಅಂತ ಕಾನೂನು ಬಾಹಿರವಾಗಿ ಯಾವ್ದ ಅವ್ನು ಮಾತ್ರ ಮುಚ್ಚಬೇಕು. ಅವನ್ನೇನಂತೆ ಹೊರಗಡೆ ನಡೆಸ್ಕೊಳ್ಳಿ ಅವರು. ಇಲ್ಲಿ ಅದು ವಸತಿ ನಿಲಯ ಎಲ್ಲಿ ನಡೆಸ್ಬೇಕು ಅನ್ನೋದು ತಮಗೂ ಗೊತ್ತೈತಿ. ಅದನ್ನೇನೈತಿ ತಮಗೆ ಗೊತ್ತಿದ್ದು ಇದು ಅದು ಕಣ್ಣು ಕಾಣಲಾರ್ದಂಗೆ ತಿರುಗಾಡ್ತಾ ಇದ್ದೀರಿ ಇಲ್ಲಿ. ಅದಕ್ಕೆ ದಯವಿಟ್ಟು ಅದನ್ನು ಕೂಡಲೇ ಬಂದು ಕ್ರಮ ಕೈಗೊಳ್ಬೇಕಂತ ನನ್ನ ವಿನಂತಿ. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಮನದಾಳದಲ್ಲಿ ನೆನೆಸುತ್ತಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಶ್ರೀ ಚಂದ್ರಕಾಂತ್ ಕಾದ್ರೋಳಿ ಬನ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಬಾಲಚಂದ್ರ ಹುಲ್ಲೂರ್ ಅವರ ನೇತೃತ್ವದಲ್ಲಿ ನಡೀತಿರುವುದು ಇವತ್ತಿಗೆ 9ನೇ ದಿನ ಹೋರಾಟ. ನನಗೆ ಇಲ್ಲಿ ಏನ್ ಅರ್ಥ ಆಗ್ತಾ ಇಲ್ಲಪ್ಪ ಅಂದ್ರೆ, ಇದು ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇನ್ನೊಂದು ಬರೇ ಇವತ್ತು ಸ್ಕೂಲ್ ತೆಗೆದ ಅಷ್ಟೇ ತಪ್ಪಂತ ಹೇಳಂಗಿಲ್ಲ. ಯಾಕಂತ ಕೇಳಿ ಮಕ್ಕಳನ್ನು ಒಯ್ದಲ್ಲಿ ಅಡ್ಮಿಷನ್ ಮಾಡ್ತೀವಲ್ಲ, ಅದರಲ್ಲಿ ಪಾಲಕರದ್ದು ಕೂಡ ತಪ್ಪಿದೆ. ಯಾಕಂತಂದ್ರೆ ತಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಅಲ್ಲಿ ಶಾಲಿ ಕಲಿತಾರ, ತಮ್ಮ ಮಕ್ಕಳು ಏನ್ ವ್ಯವಸ್ಥೆ ಐತಿ ಅನ್ನೋದು ಅವ್ರಿಗೆ ಇನ್ನೂ ಪಾಲಕರಿಗೆ ಸರಿಯಾಗಿ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಮಂದಿ ಜಾಬ್ ಮಾಡ್ತಿರ್ತಾರ, ಎಷ್ಟೋ ಮಂದಿ ಬಿಸ್ನೆಸ್ ಮಾಡ್ತಿರ್ತಾರ. ತಮ್ಮ ಮಕ್ಕಳು ಒಳ್ಳೆ ಶಾಲೆ ಅಂದ್ಕೊಳ್ಳಿ ದುಡ್ಡು ಕೊಡೋದು ಕಳಿಸ್ಬಿಡೋದು. ಆದ್ರೆ ಅಲ್ಲಿ ಮಕ್ಕಳು ವ್ಯವಸ್ಥಿತವಾಗಿ ಏನೈತಿ, ಅಲ್ಲಿ ಏನಿಲ್ಲ, ಮಕ್ಕಳು ಏನು ಕೊರತೆ ಐತಿ, ಈ ಸ್ಕೂಲ್ಗೆ ಎಷ್ಟು ಮಕ್ಕಳು ಪರ್ಮಿಷನ್ ಐತಿ ಅಥವಾ ಎಷ್ಟು ಮಂದಿ ಮಕ್ಕಳು ಪರ್ಮಿಷನ್ ಇಲ್ಲ ಅನ್ನೋದು ಕೂಡ ಪಾಲಕರಿಗೆ ಕೆಲವಷ್ಟು ಜನಕ್ಕೆ ಗೊತ್ತಿಲ್ಲ. ಈ ವಿಷಯವಾಗಿ ನಾವು ಫಸ್ಟ್ ಪಾಲಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರ, ನಿಮ್ಮ ಮಕ್ಕಳ ಭವಿಷ್ಯ ಮುಂದೆ ಏನಾಗಬೇಕು ಅನ್ನೋದು ವಿಚಾರ ಮಾಡಿ ಒಂದ್ಸತಿ. ಯಾಕಂತ ಕೇಳ್ರಿ, ಇವತ್ತು ಕನ್ನಡ ಶಾಲೆ ಒಳಗ ಆವಾಗ ನಾವು ಕಲಿಯುವಾಗ 100 ಹುಡುಗರು ಇದ್ರ 7 ರಿಂದ 8 ಜನ ಟೀಚರ್ಸ್ ಇರ್ತಿದ್ರು. ಇವಾಗ 400 ಜನ 300 ಜನ ಸ್ಟೂಡೆಂಟ್ ಇರ್ತಾರ. ಅಲ್ಲಿರೋದು 4 ಜನ 5 ಜನ ಟೀಚರ್ಸ್ ಇರ್ತಾರ. ಇನ್ನೊಂದು ಕುತ್ಕೊಳ್ಳೋಕೆ ಮಕ್ಕಳಿಗೆ ಸರಿಯಾಗಿ ವ್ಯವಸ್ಥೆ ಇರಲ್ಲ. ಅವ್ರಿಗೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಶಿಕ್ಷಣ ತಲೆಗತ್ತ ಬಿಡ್ತಾ ನನಗೆ ಗೊತ್ತಿಲ್ಲ. ಬಟ್ ನಾನು ಇನ್ನೊಂದು ಹೇಳೋದಂದ್ರೆ, ಕನ್ನಡ ಶಾಲೆ ಕಲ್ತಿರೋ ಮಕ್ಕಳನ್ನ ನೋಡಿ, ನೀವು ಯಾವುದೇ ಒಂದು ಕ್ವಶನ್ ಕೇಳೋರಿಗೆ ಪಟ್ ಅಂತ ಯಾವ್ದಾದ್ರು ಒಂದು ಉತ್ತರ ಕೊಡ್ತಾರೆ. ಆದ್ರೆ ಏನ್ ಕಾನ್ವೆಂಟ್ ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಕಲಿತಾರಲ್ಲ, ಅವ್ರ ಪುಸ್ತಕದ ಬದನೆಕಾಯಿ. ಯಾಕಂತ ಕೇಳಿ ಪುಸ್ತಕದಲ್ಲಿ ಇರೋದನ್ನ ಬಿಟ್ಟು ಮತ್ತೊಂದವ್ರಿಗೆ ಏನು ಗೊತ್ತಿರಲ್ಲ. ಆದ್ರೆ ಈ ಪ್ರೈಮರಿ ಸ್ಕೂಲಲ್ಲಿ ಕನ್ನಡ ಸ್ಕೂಲಲ್ಲಿ ಕಲ್ತವ್ರಾಗಿರ್ಬೋದು ಅಥವಾ ಬಡ ಮಕ್ಕಳು ಎಲ್ಲೆಲ್ಲಿ ಕಲ್ತಿರ್ತಾರ, ಅವ್ರಿಗೆ ಏನಾದ್ರು ಕೇಳ್ರಿ ನೀವು,
ತಮಗೆ ಗೊತ್ತಿರೋದ್ರ ಕರೆಕ್ಟ್ ಅನ್ಸ ಐತೆ ಬಿಡೋದು ಗೊತ್ತ ಟಕ್ ಅಂತ ಉತ್ತರ ಕೊಡ್ತಾರ. ಆದ್ರೆ ಇವರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರೋ ಹಂಗಲ್ಲ. ಆ ಪುಸ್ತಕ ತೆಗೆದ್ಬಿಟ್ಟು ಅದ್ರಲ್ಲಿ ಏನೈತಿ ನೋಡಿ ಓದ್ಬಿಟ್ಟು ಆಮೇಲೆ ಉತ್ತರ ಕೊಡ್ತಾರ. ಅದಕ್ಕಾಗಿ ನಿಮ್ ಮಕ್ಕಳು ಕೂಡ ಆಕ್ಟಿವಿಟಿ ಆಗಲ್ಲ. ಯಾಕಂತ ಕೇಳಿ ಈ ಕಾನ್ವೆಂಟ್ ಸ್ಕೂಲಲ್ಲಿ ಎಷ್ಟು ಜನ ಕಲಿಸ್ತಾ ಇದ್ರಿ, ನಿಮ್ ಮಕ್ಕಳ ಧ್ಯೇಯ ನೋಡಿ ಅವ್ರು ಎಷ್ಟು ಸದೃಢ ವಿಚಾರ ಮಾಡಿ. ಅದೇ ಕನ್ನಡ ಮಕ್ಕಳು ಕಲಿತಾರ ಶಾಲೆಯಲ್ಲಿ ಅವ್ರ ಬಗ್ಗೆ ವಿಚಾರ ಮಾಡಿ ನೋಡಿ ಒಂದ್ಸಲ. ಹೊರಗಡೆ ಬಿಟ್ಟು ನೋಡಿ ಆಟಕ್ಕೆ ಗೊತ್ತಾಗುತ್ತೆ ಯಾರು ಬೊಲಿಟಿ ಇದಾರ ಯಾರು ಕನಿಷ್ಠ ಇದಾರ ಅಂತ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು, ಈಗ ಇಲ್ಲಿ ಬಿ ಅವರಿಗೆ ಸುಮಾರು 3 ಸತಿ 4 ಸತಿ ಬಂದ್ ಹೋದ್ರು, ಅವ್ರಿಗೆ ಇನ್ನೂ ಕೂಡ ಅರಿವೇ ಆಗಿಲ್ಲ ಅಂತ ಅನ್ಸುತ್ತೆ ನನಗೆ ಮಟ್ಟಿಗೆ. ಯಾಕಂದ್ರೆ ಅವ್ರಿಗೆ ಜನ್ಮಕ್ಕೆ ನಾಚಿಕೆನು ಸ್ವಲ್ಪನೂ ಇಲ್ಲ ನನ್ನ ವಿಚಾರದಲ್ಲಪ್ಪ ಅಂದ್ರೆ. ಇನ್ನೊಂದು DDF ಅವರು ಬರ್ತಾರೆ, ಅವ್ರು ಯಾರ ಮಾತಿಗೆ ಇದಾಗ್ಯಾರೋ ಗೊತ್ತಿಲ್ಲ. ನನಗನ್ಸಿ ಮಟ್ಟಿಗೆ ರಾಜಕಾರಣಿ ವ್ಯಕ್ತಿಗಳದ್ದು ಕೂಡ ಅವ್ರಿಗೆ ಬೆಂಬಲ ಇದೆ. ಅದಕ್ಕೋಸ್ಕರವಾಗಿ DDP ಅವರು ಕೂಡ ಇದನ್ನ ಡಿಲೇ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರು BO ಅವ್ರಿಗಂತೂ ಅವ್ರಿಗೆ ಏನೋ ಒಂದು ಕ್ವಶನ್ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಪ್ರಶ್ನೆಯವ್ರು ಮಾತಾಡಿದ್ರೆ ನನಗೆ ಮಾತಾಡಲ್ಲ, ಏನು ಒಂಥರ ದನಕಾಯರು ಉತ್ತರ ಕೊಟ್ಟಂಗೆ ಕೊಡ್ತಾರೆ ಇವರು. ನಿಜವಾಗ್ಲೂ ಸಾಲಿ ಕಲ್ತಾರ ನನಗೆ ಅನಿಸ್ತಾ ಇಲ್ಲ ಇವರು. ಇವರು ಆಕ್ಚುಲಿ ದನಕಾಯರು ಕೂಡ ಪಟ ಉತ್ತರ ಕೊಡ್ಬೋದು. ಆದ್ರೆ ಇವರಿಗೆ ಒಬ್ಬ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ತಾನು ಏನೇನು ಉತ್ತರ ಕೊಡ್ಬೇಕು, ಕುಂತಾರ ಹೋರಾಟಗಾರ ಅವ್ರಿಗೆ ಏನು ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಮೊದಲು ಮುಂಚೆ. ಸರ್ ನಾನು CP ಅವರಿಗೆ ಕಂಪ್ಲೇಂಟ್ ಮಾಡಿದೆ, ಸರ್ ನಾನು PS ಅವರಿಗೆ ಕಂಪ್ಲೇಂಟ್ ಮಾಡಿದೆ. ಪದೇ ನೀವು ಹೇಳಿ ಉತ್ತರೇನ್ರಿ, ಎದಕ್ರಿ ನೀವು ನೌಕರಿ ಮಾಡ್ತೀರಾ, ಬಿಟ್ಕೊಂಡು ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಏನಾದ್ರು ಮಾಡ್ಕೊಂಡಿರಿ ಆರಾಮಾಗಿ. ಇನ್ನೊಬ್ಬರ ಮಕ್ಕಳ ಜೀವನ ಹಾಳು ಮಾಡಕ್ಕೆ ಎದಕ್ಕೆ ಬಂದಿರಿ ನೌಕರಿಗೆ? ನಿಜವಾಗ್ಲೂ ನಿಮ್ಮ ಮಾನವೀಯತೆ ಅನ್ನೋದಿದ್ರೆ ಆ ಶಾಲೆಯನ್ನು ಬಂದ್ ಮಾಡಿಬಿಟ್ಟು ನಮ್ಮ ಹತ್ರ ಬನ್ನಿ, ನಿಮ್ಗೆ ಸೆಲ್ಯೂಟ್ ಹಿಡಿತೀನಿ ನಿಂತು. ಇಲ್ಲಾಂದ್ರೆ ನೀವು ದನ ಕಾಯ್ಕೊಲ್ ಹಾಕಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತೀನಿ. ಇನ್ನೊಂದು, ನಾನು DC ಅವ್ರ ಹತ್ರ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ದಯವಿಟ್ಟು ನಿಮ್ಮ ಕೈಯಲ್ಲಿ ಎಲ್ಲಾ ರೀತಿ ಕಾನೂನು ಇದೆ. DDP ಅವರಿಗಾಗಲಿ ಈ BO ಅವರಿಗಾಗಲಿ ಅವ್ರಿಗೆ ಏನೇನು ಮಾಡ್ಬೇಕು ಅನ್ನೋದು ಮಾರ್ಗದರ್ಶನದ ಮೂಲಕ ಫಸ್ಟ್ ನಮಗೆ ವಿದ್ಯಾಸ್ಫೂರ್ತಿ ಶಾಲೆ ಸೀಸ್ ಆಗಬೇಕು. ಆಮೇಲೆ ಎಲ್ಲೆಲ್ಲಿ ಅನಧಿಕೃತ ಸ್ಕೂಲ್ಗಳು ನಡೀತಾವೆ, ವಸತಿ ನಡೀತಾವೆ, ಅವಕೂರ್ನ ಕ್ರಮೇಣವಾಗಿ ಎಲ್ಲ ಬಂದ್ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಈ ಸಂಘಟನೆ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಮನದಾಳದಲ್ಲಿ ಸ್ಮರಿಸುತ್ತಾ, ಇವತ್ತೇನು ನಮ್ಮ ಹೋರಾಟದ ಉದ್ದೇಶ ಕನ್ನಡ ಶಾಲೆ ಉಳಿವಿಗಾಗಿ ನಮ್ಮ ಮೊದಲನೇ ಹೆಜ್ಜೆಯನ್ನು ಇಟ್ಕೊಂಡು ಹೋರಾಟಕ್ಕೆ ಕುಂತಿದೀವಿ. ಇದು ಹೋರಾಟ ಕುಂತು 90ನೇ ದಿನ ಮುಕ್ತಾಯ ಆಗ್ಲಿಕ್ಕೆ ಬಂತು. ಇದ್ರಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಅಂತಂದ್ರೂ ಕೂಡ ಈ ಒಳ್ಳೆಯ ರೀತಿಯ ಹೋರಾಟಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಯಾಕಪ್ಪ ಅಂತಂದ್ರೆ ಯಾರ್ಯಾರೋ ಏನೋ ಒಂದು 4 ಜನ ಏನೋ ಕೊಟ್ಟರು ಅದನ್ನ ಗಮನ ಹರಿಸ್ತಾರ. ಬಟ್ ಇಲ್ಲಿ ಕನ್ನಡ ಶಾಲೆಯ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಲ್ಲರಿಗೂ ಒಂದೇ ಶಿಕ್ಷಣ ಆಗ್ಬೇಕು. ಪ್ರತಿಯೊಬ್ಬ ಮಗುನು ಕೂಡ ಒಂದೇ ಶಿಕ್ಷಣ ಕಲಿಬೇಕು. ಒಬ್ಬರಿಗೆ ಶ್ರೀಮಂತರು ಇದ್ದವ್ರು ಒಳ್ಳೆ ಶಿಕ್ಷಣ, ಬಡವರು ಇದ್ದವರು ಅಂದ್ರೆ ಲೋ ಶಿಕ್ಷಣ ಅನ್ನುವಂಥ ವ್ಯವಸ್ಥೆ ಮೊದಲು ಇದು ರದ್ದಾಗಬೇಕು. ಇಂಥ ವ್ಯವಸ್ಥೆ ಯಾವಾಗ ನಮಗೆ ತೊಲಗುತ್ತೋ ಅವತ್ತೆಲ್ಲ ಮಕ್ಕಳು, ಇವತ್ತೊಂದು ಹಳ್ಳಿಗಳಲ್ಲಿ ನಾವು ಕೇಳ್ತಾ ಇದ್ದೀವಿ, ಎಂಥ ಭಾಷೆಗಳನ್ನು ಕೇಳಾಕತ್ತೀವಪ್ಪ ಅಂತಂದ್ರೆ ಇವ್ರು ಕನ್ನಡ ಶಾಲೆಯವರು, ಕನ್ನಡ ಶಾಲೆ ಅಂತ ಟೀಕೆ ಮಾಡುವಂಥ ವ್ಯವಸ್ಥೆ ಆಗ್ಯದ. ಇವ್ರು ಇಂಗ್ಲಿಷ್ ಮೀಡಿಯಂ ಶಾಲೆ ಅಂತ ಇವ್ರದ್ದು 1,00,000 2 ಲಕ್ಷ ತಗೊಂಡು ಅವ್ರ ಮಕ್ಕಳಿಗೆ 1 ಕಿಲೋಮೀಟರ್ ಓಡಾಕಾಗಲಾರಂಥ ಪರಿಸ್ಥಿತಿಯನ್ನು ಮಾಡಿರ್ತಾರೆ ಇವ್ರು. ಹಗಲಿ ರಾತ್ರಿ ಹೋಮ್ವರ್ಕ್ ಹಚ್ಚಿ ಅವ್ರಿಗೆಲ್ಲ ಮೈಂಡನ್ನು ಪೂರಾ ಒಂದು ಬೈಪಟ್ ಮಾಡುವಂಥ ವ್ಯವಸ್ಥೆಗೆ ಮಕ್ಕಳನ್ನು ತಂದ್ಬಿಟ್ರ. ಅದಕ್ಕಾಗಿ ಆ ಮಕ್ಕಳನ್ನು ಫ್ರೀಯಾಗಿ ಬಿಟ್ಟು ಆಟ ಆಡೋದ್ರ ಜೊತೆಗೆ ಹಲವಾರು ಚಟುವಟಿಕೆಗಳನ್ನು ಮಾಡಿಸೋದ್ರ ಜೊತೆಗೆ ಆ ಮಕ್ಕಳಿಗೆ ನೈತಿಕ ಶಿಕ್ಷಣ, ಸಾಂಸ್ಕೃತಿಕ ಹಲವಾರು ಅವರ ಸಮಾಜದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗಬೇಕು, ಸಮಾಜ ಮುಂದೆ ಈಗಿನ ಮಕ್ಕಳೇ ನಾಳಿನ ಭವಿಷ್ಯದ ನಮ್ಮ ದೇಶದ ಪ್ರಜೆಗಳಾಗೋರದರವರು, ಮುಂದೆ ದೇಶವನ್ನು ಆಳುವಂಥ ಯುವಕರವರು. ಅಂಥ ಮಕ್ಕಳಿಗೆ ನಾವು ಸರಿಯಾದ ಶಿಕ್ಷಣವನ್ನು ಕೊಡದೆ ಹೋದರೆ, ಅಂಥ ಮಕ್ಕಳಿಗೆ ನಾವು ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸದೆ ಹೋದರೆ ಬಡವರು ಬಡವರಾಗೆ ಉಳಿತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರೇ ಆಗ್ತಿದ್ದಾರೆ. ಯಾಕಂದ್ರೆ ಇವ್ರದ್ದು ಒಂದು ಶಿಕ್ಷಣ ಸಂಸ್ಥೆಗಳು ಇದು ಒಂದು ಗ್ಯಾಮ್ಲರ್ ಆಗಿಬಿಟ್ಟಿದ್ದಾರೆ. ಇವರು ಗ್ಯಾಮ್ಲರ್ ಇವರು ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ. ಈ ಶಿಕ್ಷಣ ಸಂಸ್ಥೆಗಳವರು ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಅಲ್ಲಿಂದ ಟೀಚರ್ ತರಿಸ್ತೀನಿ, ಅಲ್ಲಿಂದ ತರಿಸ್ತೀನಿ ಅಂತ ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕೊಂಡು ಈ ಅಮಾಯಕ ಪಾಲಕರಿಂದ ದುಡ್ಡನ್ನು ಸಿಕ್ಕಾಪಟ್ಟಿ ವಸೂಲಿ ಮಾಡುವಂತ ವ್ಯವಸ್ಥೆ ಆಗಿದೆ. ಇಂಥ ವ್ಯವಸ್ಥೆಗಳ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನ ಈ ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಡುತ್ತೆ. ಎದಕ್ ಕೊಡುತ್ತೆ? ಇವರಿಗೆ ಜನಸಾಮಾನ್ಯರ ಇಲ್ಲಿ ಕೆಲಸ ಮಾಡಕ್ಕೆ. ಇವ್ರು ಅದು ಬಿಟ್ಟು ಪ್ರಭಾವಿ ವ್ಯಕ್ತಿಗಳ ಕೈಗಳಿಗೆ ಕೆಲಸ ಮಾಡಕ್ಕಲ್ಲ. ದಯವಿಟ್ಟು ಅವರು ಕೂಡ ತಿಳ್ಕೋಬೇಕು. ತಮ್ಮ ಕಾನೂನು ಚೌಕಟ್ಟಿನಲ್ಲಿ ಮೊನ್ನೆ DDP ಅವರು ಕೂಡ ತಮ್ಮ ಕಾನೂನು ಚೌಕಟ್ಟಿನಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸಿದರೆ ಮುಂದೆ ಅವರು ಇದರಿಂದ ಎಷ್ಟೋ ಮಕ್ಕಳು, ಬಡ ಮಕ್ಕಳಿಗೆ ಕೂಡ ಅನುಕೂಲ ಆಗುತ್ತಾ ಅಂತ ಹೇಳ್ತಾ, ಇನ್ನು
ಈ ಹೋರಾಟ 9ನೇ ದಿನ ಮುಗಿದು 10ನೇ ದಿನಕ್ಕೆ ಹೋಗ್ತಾ ಇದೆ. ಇನ್ನ ಉಗ್ರ ಸ್ವರೂಪದ ಹೋರಾಟವನ್ನ ಪಡೆದುಕೊಳ್ತದ. ಬರೀ ಅದನ್ನೇ ಹೇಳಂಗಿಲ್ಲ, ನಾಳೆ ನಾಡ್ದ 2 ದಿನದಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ಇಲ್ಲಿಂದ ಬಿಜಾಪುರ DDPI ಆಫೀಸ್ಗೆ ಮುತ್ತಿಗೆ ಹಾಕುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಜೈ ಭೀಮ್. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕಾದ್ರೋಳಿ ಬಣದ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಮತ್ತು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಅನಧಿಕೃತವಾಗಿ ನಡೀತಿರ್ತಕ್ಕಂಥ ಖಾಸಗಿ ವಸತಿ ಶಾಲೆಗಳನ್ನು ರದ್ದುಪಡಿಸಿ ಮತ್ತು ಸರ್ಕಾರಿ ಶಾಲೆಗಳನ್ನು ಉನ್ನತ ಮಟ್ಟದಲ್ಲಿ ಒಂದು ಯಶಸ್ವಿಗೊಳಿಸಬೇಕಂತ ಇವತ್ತು 9ನೇ ದಿನಕ್ಕೆ ಧರಣಿ ಕುಂತಿದ್ದಾರೆ. ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಬಂದು ಏನೋ ಒಂದು ಕ್ಯಾರೆ ಅಂದಿಲ್ಲ, ಏನೋ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿಲ್ಲ. ಅದಕ್ಕೋಸ್ಕರ ಈ ಹೋರಾಟ, ಈ ನ್ಯಾಯ ಸಿಗುವವರೆಗೂ ಈ ಹೋರಾಟ ಇನ್ನೂ ಮುಂದುವರಿತೈತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.